ಹೈಡ್ರೋಜನ್ ಬಾಂಬ್ ಸಿಡಿಸಿ ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಹೊರಿಸಿದಂತಹ ರಾಹುಲ್ ಗಾಂಧಿ ಯುದ್ಧವನ್ನ ಸಿಎಂ ಮುಂದುವರೆಸಿದ್ದಾರೆ. ಬಿಜೆಪಿ ಮತಗಳ್ಳತನ ಮಾಡಿಯೇ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಸಿಎಂ ಆರೋಪ ಮಾಡಿದ್ದಾರೆ. ಆದರೆ ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ಆರ್ ಅಶೋಕ್ ತಿರುಗೇಟು ಕೊಟ್ಟು ಸವಾಲ್ ಹಾಕಿದ್ದಾರೆ. ದೇಶದಲ್ಲಿ ಯಾರಾದರೂ ವೋಟ್ ಚೋರಿ ಇದ್ರೆ ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಸರ್ಕಾರದಲ್ಲಿರ್ಬೋದು, ಅನೇಕ ರಾಜ್ಯ ಸರ್ಕಾರಗಳಲ್ಲಿರ್ಬೋದು, ಮತಗಳ್ಳತನ ಮಾಡಿನೇ ಅಧಿಕಾರಕ್ಕೆ ಬಂದಿದೆ. ಮತಗಳ್ಳತನ. ಮೊನ್ನೆಯಷ್ಟೇ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಸಿಡಿಸಿದ್ರು. ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮೇಲೆ ದೊಡ್ಡ ಆರೋಪ ಹೊರಿಸಿದ್ರು. ಕಳೆದ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ 25 ಲಕ್ಷ ಮತಗಳ್ಳತನ ನಡೆದಿದೆ. ಬ್ರೆಜಿಲ್ನ ಮಾಡೆಲ್ ಒಬ್ರು 22 ಬಾರಿ ಮತ ಚಲಾಯಿಸಿದ್ದಾರೆ ಅಂತ ಸಂಚಲನ ಸೃಷ್ಟಿಸಿದ್ರು. ಇದಕ್ಕೆ ಚುನಾವಣಾ ಆಯೋಗ ತಿರುಗೇಟು ಕೊಟ್ಟಿತ್ತು. ರಾಗ ಬೆನ್ನಲ್ಲೇ ಸಿಎಂ ಡಿಸಿಎಂ ಅಖಾಡಕ್ಕೆ ಇಳಿದಿದ್ದಾರೆ. ಸುಳ್ಳೆ ಬಿಜೆಪಿ ಮನೆ ದೇವರು, ಮತಗಳ್ಳತನವೇ ಅವರ ಕಸುಬು. ಮತಗಳವು ಮಾಡಿಯೇ ಅಧಿಕಾರಕ್ಕೆ ಬಂದಿದ್ದಾರೆಂದು ಸಿಎಂ ವಾಗ್ದಾಳಿ. ಸುಳ್ಳೆ ಬಿಜೆಪಿ ಮನೆ ದೇವರು, ಮತಗಳ್ಳತನ ಮಾಡೋದ್ರಲ್ಲಿ ನಿಸ್ಸೀಮರು. ಇದು ಕೇಸರಿ ಪಡೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿಸಿದ ಮಾತಿನ ಸಿಡಿಗುಂಡು. ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಜೊತೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಬಿಜೆಪಿಯನ್ನ ಸುಳ್ಳಿನ ಸರದಾರರು ಅಂತ ಜರಿದ್ರು. ಮಾತ್ರ ಅಲ್ಲದೆ ಮತಗಳ್ಳತನ ಮಾಡಿಯೇ ಎಂಪಿ ಎಂಎಲ್ಎ ಚುನಾವಣೆ ಗೆದ್ದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮೋದಿ ಪಿಎಂ ಆದ ಮೇಲೆ ಸ್ವಾಯತ್ತ ಸಂಸ್ಥೆಗಳನ್ನ ನಾಶ ಮಾಡ್ತಿದ್ದಾರೆ. ಹೀಗಾಗಿ ಸ್ವತಂತ್ರ ಸಂಸ್ಥೆಗಳನ್ನ ಉಳಿಸೋಕೆ ಅಭಿಯಾನ ನಡೆಸುತ್ತಿದ್ದೀವಿ. ಇದೇ ನವೆಂಬರ್ 10ರಂದು ಸಹಿ ಸಂಗ್ರಹ ಮಾಡಿ ಕೇಂದ್ರ ರಾಷ್ಟ್ರಪತಿಗಳಿಗೆ ಕಳಿಸಿ ಆ ಸಂವಿಧಾನ ಉಳಿಸುವ ಪ್ರಜಾಪ್ರಭುತ್ವ ಕೆಲಸ ಮಾಡಬೇಕಿದೆ ಅಂತ ಹೇಳಿದ್ರು. ಬರೀ ಅವರು ಸುಳ್ಳಿನ ಸರದಾರರಷ್ಟೇ ಅಲ್ಲ, ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರಿತಾ ಇದ್ವಿ. ಮತಗಳ್ಳತನ ಮಾಡೋದ್ರಲ್ಲೂ ಕೂಡ ನಿಶೀಮರು ಅಂತಕ್ಕಂಥದನ್ನ ಸಾಬೀತು ಮಾಡಿದ್ದಾರೆ. ಮತ ಕದಿಯದೇ ಅವರ ಕಸುಬು. ಕೇಂದ್ರ ಸರ್ಕಾರದಲ್ಲಿರ್ಬೋದು, ಅನೇಕ ರಾಜ್ಯ ಸರ್ಕಾರಗಳಲ್ಲಿರ್ಬೋದು, ಮತಗಳ್ಳತನ ಮಾಡಿನೇ ಅಧಿಕಾರಕ್ಕೆ ಬಂದಿದೆ. ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ, ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ, ಈ ಸ್ವತಂತ್ರ ಸಂಸ್ಥೆಗಳನ್ನ ಉಳಿಸ್ಲಿಕ್ಕೋಸ್ಕರ ನಾವು ಈ ಸಹಿ ಸಂಗ್ರಹ ಆಂದೋಲನವನ್ನ ಪ್ರಾರಂಭ ಮಾಡಿದ್ದೇವೆ. ಬಳಿಕ ಮಾತನಾಡಿದ ಡಿಸಿಎಂ ಡಿಕೆಶಿ, ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ನ್ಯೂನ್ಯತೆಗಳು ಇದ್ವು. 1 ಲಕ್ಷಕ್ಕೂ ಅಧಿಕ ಮತ ದುರ್ಬಳಕೆ ಆಗಿದೆ. ಗರುಡ ಆಪ್ ಬಳಸಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ನಾವು ದೇಶದ ಉದ್ದಗಲಕ್ಕೂ ಅಭಿಯಾನ ಮಾಡಿದ್ದೀವಿ. ಸಿಎಂ ನಾನು ಸಹ ಅಭಿಯಾನದಲ್ಲಿ ಸಹಿ ಹಾಕಿದ್ದೇವೆ. ಮೊಬೈಲ್ ನಂಬರ್ ಸಮೇತ ಸಹಿ ಸಂಗ್ರಹ ಆಗಿದೆ ಅಂತ ಹೇಳಿದ್ರು. ಆದ್ರೆ ಕೆಲವು ವೋಟ್ ಪಕ್ಕದ ಬೂತು, ಇನ್ನೊಂದು ಬೂತು ಎಲ್ಲ ಶಿಫ್ಟ್ ಮಾಡ್ಬಿಟ್ಟು ಮತದಾರರು ಯಾರು ಅಲ್ಪಸಂಖ್ಯಾತರು, ಪರಿಶಿಷ್ಟ ಪರಿಷ್ಪಗಳ, ಹಿಂದುಳಿದವರು ಯಾರು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋದನ್ನ ಅವರ ಹೆಸರನ್ನೆಲ್ಲ ಗುರುತು ಮಾಡಿ ಆ ವೋಟ್ ಅನ್ನ ಶಿಫ್ಟ್ ಮಾಡಿ, ಅದು ಕೂಡ ಒಂದು ದೊಡ್ಡ ಅನ್ಯಾಯವಾಗದನ್ನು ಕೂಡ ನಾವು ಗಮನವನ್ನ ಸೆಳೆದಿದ್ದೇವೆ. ಕಾಂಗ್ರೆಸ್ನವರು 60 ವರ್ಷ ವೋಟ್ ಚೋರಿ ಮಾಡಿದ್ದಾರೆ. ಇನ್ನು ಸಿಎಂ ಡಿಸಿಎಂ ಜಂಟಿಯಾಗಿ ವೋಟ್ ಚೋರಿ ಆರೋಪ ಮಾಡಿದ ಬೆನ್ನಲ್ಲೇ ಅಶೋಕ್ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ನವರು 60 ವರ್ಷ ವೋಟ್ ಚೋರಿ ಮಾಡಿಕೊಂಡೇ ದೇಶ ಆಳಿದ್ದಾರೆ. ರಾಹುಲ್ ಗಾಂಧಿ ಒಬ್ಬ ಬುದ್ಧಿಗೆಟ್ಟ ನಾಯಕ ಅಂತ ಗುಡುಗಿದ್ದಾರೆ. ಈ ದೇಶದಲ್ಲಿ ಯಾರಾದರೂ ವೋಟ್ ಚೋರಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಈ ದೇಶವನ್ನ 60 ವರ್ಷ ಆಳಿದ್ದಾರೆ. ವೋಟ್ ಚೋರಿನೇ ಮಾಡಿನೇ ಆಳಿರೋದು ಇವರು. ಈ ವೋಟ್ ಚೋರಿ ಮಾಡ್ತಾರೆ ಅನ್ನೋದಕ್ಕೆ ದಾಖಲೆ ಇದುವರೆಗೂ ಅವ್ರು ಏನು ಕೊಟ್ಟಿಲ್ಲ. ಸುಮ್ಮನೆ ರಾಹುಲ್ ಗಾಂಧಿ ಯಾವುದೋ ಒಂದು ಸ್ಕ್ರೀನ್ ತೋರಿಸ್ತಾರೆ, ನೋಡಿ ಇಲ್ಲಿ ಚೋರಿ ಆಗಿದೆ, ಅಲ್ಲಿ ಚೋರಿ ಆಗಿದೆ ಅಂತ ಹೇಳಿದ್ರೆ. ನಮ್ಮ ದೇಶದಲ್ಲಿ ಕಾನೂನು ಏನು ಹೇಳ್ತದೆ? ಏನಾನ ನಿಮಗೆ ಕಾನೂನು ಉಲ್ಲಂಘನೆ ಆಗಿದ್ರೆ ಅದನ್ನ ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಬೇಕು. ಇವತ್ತು ಮಾಲೂರಲ್ಲಿ, ಕೋಲಾರದಲ್ಲಿ ವೋಟ್ ಚೋರಿ ಮಾಡಿ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಹೈಕೋರ್ಟಲ್ಲಿ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಅಲ್ಲಿನ DC ಆ ವೋಟ್ ಚೋರಿ ಮಾಡಿ ಆ ವಿಡಿಯೋನೆಲ್ಲ ಅದನ್ನು ಕೋರ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ ಆ ಜಿಲ್ಲಾಧಿಕಾರಿಗಳನ್ನ ಕ್ರಮ ಆಗಿದೆ. ಈಗ ಅವನ್ನ ಸಸ್ಪೆಂಡ್ ಮಾಡಬೇಕು, ಅವನ ಮೇಲೆ ಕ್ರಮ ಆಗಬೇಕು ಅಂತ. ಆಮೇಲೆ ಅಲ್ಲಿ MLA ಕಾಂಗ್ರೆಸ್ ಯಾರು MLA ಗೆದ್ದಿರೋದು? ಕಾಂಗ್ರೆಸ್ MLA.
250 ಓಟಲ್ಲಿ ಗೆದ್ದಿದ್ದಾರೆ. ಅಲ್ಲಿ ಆ ಕಾಂಗ್ರೆಸ್ MLA ಮೆಂಬರ್ಶಿಪ್ನು ವಜಾ ಮಾಡಿದ್ದಾರೆ. ಮತ್ತು ರೀಕೌಂಟಿಂಗು ಆರ್ಡರ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ರೆ ಆತತ, ರಾಹುಲ್ ಗಾಂಧಿ ಯಾವುದೇ ಎಲೆಕ್ಷನ್ ಸೋಲಕ್ಕೆ ಮುಂಚೆ ಒಂದು EME ಸರಿ ಇಲ್ಲ ಅಂತಾರೆ, ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತಾರೆ, ಕೊನೆಗೆ ಜನ ಸರಿ ಇಲ್ಲ ಅಂತಾರೆ, ಕೊನೆಗೆ ಭಾರತ ಸರಿ ಇಲ್ಲ, ಬೇರೆ ದೇಶಕ್ಕೆ ಹೋಗಿ ಭಾರತನೇ ಸರಿ ಇಲ್ಲ ಅಂತಾರೆ. ಇಂಥ ಬುದ್ಧಿಗೆಟ್ಟ ನಾಯಕ ಹೈಕೋರ್ಟ್ ಆರ್ಡರ್ ಏನು ಮಾಡಿದೆ ಈ ಸರ್ಕಾರದ ಬಗ್ಗೆ ಅನ್ನೋದು ಹೇಳಿ, ಆಮೇಲೆ ಅವರು ವೋಟ್ ಚೋರಿ ಬಗ್ಗೆ ಸಹಿ ಸಂಗ್ರಹಣ. ಈ ಸಹಿಯನ್ನು 1 ಕೋಟಿಯನ್ನು ನಾವು 7 ಕೋಟಿ ಸಂಗ್ರಹ ಮಾಡ್ತೀವಿ. ಒಟ್ಟಾರೆ ರಾಹುಲ್ ಗಾಂಧಿ ವೋಟ್ ಚೋರಿ ಯುದ್ಧವನ್ನ ರಾಜ್ಯದಲ್ಲಿ ಸೇನಾಧಿಕಾರಿಗಳಂತೆ ನಿಂತು ಸಿಎಂ DCM ಮುಂದುವರಿಸುತ್ತಿದ್ದಾರೆ. ಆದ್ರೆ ಬಿಜೆಪಿ ಕೂಡ ಇದಕ್ಕೆ ತಿರುಗೇಟು ಕೊಟ್ಟಿದೆ. ಇದು ಮತ್ತಷ್ಟು ತೀವ್ರವಾದ್ರೂ ಅಚ್ಚರಿ ಇಲ್ಲ. ಹರೀಶ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.